ಎಲ್ರಿಗೂ ನಮಸ್ಕಾರ. ನಾವು ಬಂದೆವು ಕೆ ಡಿ ಮೂವಿ ನೋಡೋಕೆ. ಬಟ್ ಕೆ ಡಿ ಮೂವಿ ಅಂತೂ ತುಂಬ ಚೆನ್ನಾಗಿದೆ. ನಾನಂತೂ ಎಕ್ಸ್ಪೆಕ್ಟೇಷನೇ ಮಾಡಿದ್ದಿಲ್ಲ ಈ ಥರ ಇರ್ತದಂತ. ಬಟ್ ಏನಾರ ಪ್ರಾಬ್ಲಮ್ಪ ಅಂದ್ರೆ ಕನ್ನಡ ಸಿನಿಮಾ ನೋಡೋಕೆ ಯಾರೂ ಮಂದಿ ಬಂದಿದ್ದಿಲ್ಲ ರೀ. ಸ್ವಲ್ಪ ಜನ ಎಷ್ಟು ಜನ ಇದ್ದಿದ್ದೀವಿ. ಬಟ್ ಮೂವಿ ಅಂತೂ ಭಯಂಕರ ಅದ ರೀ. ಜೋಗೀಶ್ ಪ್ರೇಮ್ ಸರ್ ಅಂತೂ ಅದ್ಭುತ ಡೈರೆಕ್ಷನ್ ಮಾಡ್ಯಾರ. ಕನ್ನಡ ಮೂವಿ ಇದೊಂದು ಭಾರಿ ಅದ್ಭುತ ಅನ್ಬೋದು ರೀ. ರವಿಚಂದ್ರನ್ ಸರ್, ರಮೇಶ್ ಸರ್, ಸಂಜಯ್ ದತ್ ಸರ್, ಹಾಗೆ ಸುದೀಪ್ ಸರ್, ಹಾಗೆ ಧ್ರುವ ಸರ್ಜಾ ಸರ್, ಮತ್ತು ಹಾಗೆ ನಾಯಕ ನಟಿಯರು ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಅದ್ಭುತವಾಗಿ ಮೂಡಿ ಬಂದರೆ ಸಿನಿಮಾ ಅಂತೂ ಭಯಂಕರ ಅದ. ಯಾರು ನೋಡಿಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ. ಮೂವಿ ಅಂತೂ ತುಂಬ ಚೆನ್ನಾಗಿದೆ. ಒಂದೇ ಮಾತನಾಗ ಹೇಳ್ಬೇಕಪ್ಪ ಅಂದ್ರೆ ಪ್ರೇಮ್ ಸರ್ದು ಮೂವಿ ಎದಕ್ಕೆ ನಮಗೆ ಇಷ್ಟ ಆಯ್ತು ಅಂದ್ರೆ ಅವ್ರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಭಾರಿ ಕೊಡ್ತಾರೆ ರೀ ಸಿನಿಮಾದಾಗ. ಒಂದೊಂದು ಸೀನಿಗೆ ಕೂಡ ಮೂವಿ ಅಂತೂ ಹೇಳಪ್ಪನೇ ಇಲ್ರಿ. ಈ ಸಲ ಅಂತೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ, ಫೈಟ, ಎಮೋಷ್ನಲ್ ಮೂವಿ ಓವರಾಲ್ ಎ ಟು ಜೆಡ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ರೀ. ಫಸ್ಟ್ ಚಾಲು ಆಯಿತು ಸ್ಕ್ರೀನ್ ಅಂದ್ರೆ ಎಂಡ್ ತನಕ ಫುಲ್ ಅದ್ಭುತವಾಗಿ ಬಂತದೆ. ಎಲ್ಲೂ ನೆಗೆಟಿವ್ ಅಂತೂ ಇಲ್ಲ ಮೂವಿದಾಗ. ಮೂವಿ ತುಂಬ ಚೆನ್ನಾಗಿದೆ. ನಟನೆ ಅಂತೂ ಧ್ರುವ ಸರ್ದಂತೂ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ತಪ್ಪದೆ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿರಿ. ಹಾಗೆ ಕನ್ನಡ ಸಿನಿಮಾಗಳು ಬೆಳಿಬೇಕು. ಹಾಗೆ ಕೆ ಡಿ ಸಿನಿಮಾ ಕೂಡ ಹೋಗಿ ನೋಡಿ. ಕೆ ಡಿ 2 ಬರ್ತಾರೆ ಆದಷ್ಟು ಬೇಗ. ಅದು ಕೂಡ ರಮೇಶ್ ಸರ್ದಂತೂ ಟ್ವಿಸ್ಟ್ ಇದೆ ರೀ. ರಮೇಶ್ ಸರ್ ಕ್ಲೈಮ್ಯಾಕ್ಸಿಗೆ ಒಂದು ಟ್ವಿಸ್ಟ್ ಅದ, ಅದು ಮೇನ್ ನೋಡಲೇಬೇಕು. ರಮೇಶ್ ಸರ್ ಕೂಡ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ದಯವಿಟ್ಟು ಕನ್ನಡ ಸಿನಿಮಾ ನೋಡಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ